ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ತುಂಬಾ ಗೊಳೋ ಅಂತ ಅಳ್ತಿದ್ದಾಳೆ. ಆದರೆ ನನಗೆ ಬೇಕು ಅಂತ ನಾನು ಮಾಡಲಿಲ್ಲ, ನನಗೆ ತಪ್ಪು ಮಾಡಿಬಿಟ್ಟೆ. ಅಲ್ಲಿ ರೌಡಿಗಳು ಬಂದಾಗ ಇವನು ಯಾರೋ ನಂಗೆ ಗೊತ್ತೇ ಇಲ್ಲ ಅಂದಿದ್ದು ನನ್ನ ತಪ್ಪಾಯಿತು. ಇಲ್ಲ ಅಂದಿದ್ರೆ ಎಷ್ಟೋ ಬಚಾವಾಗ್ಬೋದಿತ್ತೇನೋ, ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಗೊಳೋ ಅಂತ ಅಳ್ತಾಳೆ. ಆದರೆ ಒಳಗಡೆ ಬಿಡಿ ಅಂತ ಸಿಸ್ಟರ್ಗೆ ಕೇಳಕ್ಕೆ ಬರ್ತಾಳೆ. ಸಿಸ್ಟರ್ ಬಿಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಜ್ಜಿ ಬಂದ್ಬಿಟ್ಟು ಅವ್ರ ಹೆಂಡ್ತಿ ಒಂದು 5 ನಿಮಿಷ ಬಿಡಿ ಮಾತಾಡ್ಕೊಂಡು ಬರ್ತಾಳೆ ಅಂತ ಸರಿ 2 ನಿಮಿಷದಲ್ಲಿ ಬರಬೇಕು ಅಂತ ಹೇಳಿರ್ತಾರೆ. ಇವಳು ಹೋಗ್ಬಿಟ್ಟು ರಾಮು ತಪ್ಪಾಯಿತು, ರಾಮು ನೀನು ಬದುಕಿಲ್ಲ ಅಂದರೂ ನನಗೆ ಭಾಳ ಹಿಂಸೆ ಆಗುತ್ತೆ, ರಾಮು ನೀನಿಲ್ಲ ಅಂದರೂ ನಾನು ಬದುಕಿರಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾಳೆ. ಅವಳು ದುಃಖ ಎಲ್ಲ ತೋಡ್ಕೊತಾಳೆ. ಏನೂ ರೆಸ್ಪಾನ್ಸ್ ಇಲ್ಲ, ಯಾಕೆಂದರೆ ಕೋಮಗಾಕದಲ್ಲಿದ್ದಾನೆ ಐಸಿಯುನಲ್ಲಿ. ಏನೂ ಬರ್ತಾ ಇಲ್ಲ, ಒಂದು ವಿಷಯನೂ ಏನೂ ಮಾತಾಡೋಕ್ಕಾಗ್ತಿಲ್ಲ ಅವನಿಗೆ. ಕೈ ಹಿಡ್ಕೊಂಡೆಲ್ಲ ಹೇಳ್ತಾಳೆ, ಅಳ್ತಾಳೆ, ಬಡ್ಕೊಂತಾಳೆ, ಎಲ್ಲ ಮಾಡ್ತಾಳೆ. ಆದರೂ ಕೂಡ ಏನೂ ರೆಸ್ಪಾನ್ಸೇ ಇಲ್ಲ. ಆಮೇಲೆ ಒಂಚೂರು ಮೂಮೆಂಟೇ ಇಲ್ಲ, ಬಾಡಿ ಯಾವ ಕಡೆನೂ ಮೂಮೆಂಟ್ ಆಗ್ತಿಲ್ಲ. ಇದೇನಿದು ಹಿಂಗಾಗೋಯ್ತಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಆಚೆ ಬಂದು ದೇವರು ಇಟ್ಟಿರ್ತಾರಲ್ಲ, ದೇವಸ್ಥಾನಗಳು ಅಲ್ಲ ಹಾಸ್ಪಿಟ್ಲ್ಗಳಲ್ಲಿ ಒಂದು ದೇವರು ಅಂತ ಎಲ್ಲ ಕಡೆ ಇಟ್ಟಿರ್ತಾರೆ, ಗಣಪತಿ ದೇವರನ್ನ. ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನನ್ನ ಗಂಡನ ಕಾಪಾಡಪ್ಪ, ರಾಮನ್ನ ಹೇಗಾದರೂ ಮಾಡಿ ಕಾಪಾಡು ತಂದೆ, ಇನ್ನೊಂದು ಸಲ ಇಂಥ ತಪ್ಪು ಮಾಡಲ್ಲ, ತಪ್ಪು ಮಾಡಿದ ತಪ್ಪಾಯಿತು, ಇನ್ನೊಂದು ಸಲ ಇಂಥ ತಪ್ಪು ಇಂಥ ಎಡವಟ್ಟಗಳು ನಾನು ಯಾವತ್ತೂ ಮಾಡಲ್ಲ, ದೇವರೇ ಕಾಪಾಡು ನನ್ನ ಅಂತೇಳಿ ಅಲ್ಲೋಗಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಆವಾಗ ಇವನ ಫ್ರೆಂಡ್ಸು, ರಾಮಣ್ಣನ ಫ್ರೆಂಡ್ಸ್ ಎಲ್ಲ ಬಂದುಬಿಡ್ತಾರೆ ನೋಡೋಕ್ಕೆ ಅಂತೇಳಿ. ಐಶು ಒಳಗಡೆ ಇದ್ದಾರೆ ಅಂದಿದ್ದಕ್ಕೆ ಬಿಡಲ್ಲ. ಬಿಡದೇ ಇದ್ದಾಗ ಸಿಸ್ಟ್ರುಗಳು ಹಂಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಐಶು ಎಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ದೇವ್ರ ಹತ್ರ ಕೈ ಮುಗಿತಾ ಇದ್ದಾಳೆ ಅಂದಾಗ ಅಲ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಆವಾಜ್ ಹಾಕ್ಬಿಡ್ತಾರೆ. ಎಲ್ಲರೂ ಒಂದೊಂದು ರೀತಿ ಅವಳಿಗೆ ಮಾತಾಡ್ತಾರೆ, ಮನಸ್ಸಿಗೆ ನೋವಾಗ ರೀತಿ ಮಾತಾಡ್ತಾರೆ. ಗಂಡನ್ನಂತೂ ತೊಗೊಂಡ್ಬಿಟ್ಟಲ್ಲ ಬಲಿ, ಹಾಗೆ ಹೀಗೆ ರೌಡಿಗಳು ಬಿಟ್ಟು ಹೊಡ್ಸ್ಬಿಟ್ಟಲ್ಲ, ನೀನು ಒಬ್ಳು ಹೆಂಗ್ಸ, ನೀನು ಹೆಂಡ್ತಿನ, ಹಾಗೆ ಹೀಗೆ ಅಂತೆಲ್ಲ ಬೈದ್ಬಿಡ್ತಾರೆ. ಅವಳಿಗೆ ಇನ್ನೂ ಅವಮಾನ ಆಗಿಬಿಡುತ್ತೆ, ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಆವಾಗ ತಕ್ಷಣಕ್ಕೆ ತುಂಬ ಬೈತಾ ಇರ್ತಾರೆ. ಆವಾಗ ಏನು ಮಾಡುತ್ತೆ, ಅಜ್ಜಿ ಬಂದುಬಿಡುತ್ತೆ ಅಲ್ಲಿಗೆ. ಅಜ್ಜಿ ಬಂದು, ಸುಮ್ಮನಿರಪ್ಪ ಸಾಕು, ಅವಳು ಅಂಥ ಹುಡುಗಿ ಅಲ್ಲ, ಒಳ್ಳೆ ಹುಡುಗಿ, ಪಾಪ ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ, ಹಂಗಾಗಿದೆ ಅಷ್ಟೇ, ನೀವೆಲ್ಲ ಹಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬೇಡಿ, ನನ್ನ ಮೊಮ್ಮಗಳಿಗೆ ಸುಮ್ಮನೆ ರೀ, ಹಂಗೆಲ್ಲ ಮಾತಾಡಬೇಡಿ ಅಂತೇಳಿ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಆ ಕಡೆ ಹೋಗ್ತಾರೆ. ಇಷ್ಟಾದರೂ ಅಜ್ಜಿ ವಹಿಸ್ಕೊಂಡು ಬರ್ತಿರಲ್ಲ ಅಂತ, ಇಲ್ಲ ಅವಳು ಒಳ್ಳೆ ಹುಡುಗಿ, ಆ ಥರ ಎಲ್ಲ ಮಾಡಲ್ಲ, ನೀವೆಲ್ಲ ಆ ಥರ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅಂತೇಳಿ. ಸರಿ ಬಿಡಿ ಅಜ್ಜಿ ಅಂತೇಳಿ ಅವರು ಆ ಕಡೆ ಹೋಗ್ತಾರೆ. ಅವ್ರು 4 ಜನ, ಇವನೊಬ್ಬ, ಎಲ್ಲ ರಾಮಣ್ಣನ ಫ್ರೆಂಡು ಒಬ್ಬ, 5 ಜನ ಆ ಕಡೆ ಹೋಗ್ತಾರೆ. ಆ ಕಡೆ ಹೋಗ್ಬಿಟ್ಟು ಮಾತಾಡಿಕೊಂಡು ಅವರವರೇ ತಪ್ಕೊಂಡು ಅಳ್ತಾ ಇರ್ತಾರೆ. ರಾಮಣ್ಣ 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 ಅಂತ ಅಳ್ತಾ ಇರ್ತಾರೆ. ಆವಾಗ ಏನೂ ಮಾಡೋಕ್ಕಾಗಲ್ಲ, ರಾಮಣ್ಣ ಹುಷಾರಾಗಬೇಕು, ಅದು ಮುಖ್ಯ. ಆಮೇಲೆ ಅವ್ರ ಅಮ್ಮ ಏನು ಮಾಡ್ತಾಳೆ, ಜ್ಯೋತಿಷಿ ಹತ್ರ ಹೋಗಿರ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಶಾಸ್ತ್ರ ಕೇಳಿಕೊಂಡು ಏನು ಮಾಡೋದು, ನನ್ನ ಮಗನ ಉಳಿಸ್ಕೊಡಿ ಅಂತ ಕೇಳಿ ಕಾಲಿಡ್ಕೋತಾಳೆ. ಅವ್ರು ಹೇಳ್ತಾರೆ, ಹೋಗಿ ಭಿಕ್ಷೆ ಬೇಡಮ್ಮ, ಭಿಕ್ಷೆ ಬೇಡಿ, ಆ ಭಿಕ್ಷೆದಲ್ಲಿ ಬಂದಿದ್ದ ಅನ್ನನ ನೀನು ತಿನ್ನು, ಅವ್ರಿಗೂ ತಿನ್ನಿಸು, ಆವಾಗ ಹುಷಾರಾಗ್ಬೋದು ಅಂತ ಹೇಳಿರ್ತಾರೆ. ಆಯಿತು ಅದನ್ನೇ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳು ಮನೆಗೆ ಹೋಗಿ ಭಿಕ್ಷೆ ಹಾಕಿ ಅಂತ ಯಾರು ಭಿಕ್ಷೆ ಹಾಕಲ್ಲ. ದುರಹಂಕಾರ ನಿನಗೆ, ನಿನ್ನ ಮಗನಿಗೆ. ಅವನೇನು ಕಡಿಮೆ ಮೆರಿತಿದ್ನ, ನೀನೇನು ಕಡಿಮೆ ಮೆರಿತಿದ್ದ, ಒಂದು ಕಾಳು ಎಂಥದ್ದು ಇಲ್ಲ, ನಾವೇ ಕೊಂಡ್ಕೊ ತಿನ್ನೋರು, ನಾವೆಲ್ಲ ಥರ ನಾವು ಹೋಗು ಅಂತೇಳಿ ಬೈದು ಕಳಿಸೋರು ಎಲ್ಲರೂ. ಈ ರೀತಿ ಅವಳು ಭಿಕ್ಷೆ ಬೇಡಕ್ಕೆ ಹೋಗಿದ್ದಾಳೆ. ಅವರ ಅಪ್ಪ ಜಗ ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಜಯ ಅಂತೂ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದ್ದಾಳೆ. ಇನ್ನು ಐಶು ಅಳೋದೊಂದೇ ಬಾಕಿ. ಹೇಳ್ತಾಳೆ, ನಿನಗೆ ಏನಾರ ನಿನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಜಯ ಅಮ್ಮ ಹೇಳ್ದಂಗೆ ನಾನು ಹೋಗ್ಬಿಡ್ತೀನಿ, ಹೊರಟು ನಾನು ಇರಲ್ಲ ಅಂತೇಳಿ ಅವನ ಎದುರುಗಡೆ. ಅವೆಲ್ಲ ಕೇಳಿಸುತ್ತೋ ಬಿಡುತ್ತೋ, ಒಟ್ಟಿಗೆ ಅವನ ರೆಸ್ಪಾನ್ಸ್ ಅಂತೂ ಏನೂ ಇಲ್ಲ. ಅಜ್ಜಿ ಇಲ್ಲಿ ಸಮಾಧಾನ ಮಾಡುತ್ತೆ, ಸುಮ್ಮನಿರು ಐಶು, ನಿಂದೇನೂ ತಪ್ಪಿರಲ್ಲ, ಸುಮ್ಮನಿರು, ನೀನೇನು ವರಿ ಮಾಡ್ಕೋಬೇಡ ಅಂತೆಲ್ಲ ಸಮಾಧಾನ ಮಾಡುತ್ತೆ. ಏನೇ ಸಮಾಧಾನ ಮಾಡಿದ್ರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ. ತುಂಬಾ ಚಿಂತೆ ಮಾಡ್ತಿದ್ದಾಳೆ, ಅಳ್ತಾಳೆ. ನನ್ನಿಂದನೇ ರೌಡಿಗಳು ಹೊಡೆದಿದ್ರೂ ಪರವಾಗಿಲ್ಲ, ಚೂರಿ ಹಾಕ್ಬಿಟ್ರಲ್ಲ ನನ್ನ ಗಂಡನಿಗೆ,
ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಕತೆ ನನ್ನದು ಅಂತೇಳ್ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡ್ತಿರೋ ಹುಡುಗಾಟಕ್ಕೆ ಹೋಗಿ ಹಿಂಗೆಲ್ಲ ಮಾಡ್ಕೊಬಿಟ್ನಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಿದ್ದಾಳೆ. ಏನೇ ಯೋಚನೆ ಮಾಡಿದ್ರು ಅವಳಿಗೆ ಯಾವುದೂ ಐಡಿಯಾಗಳು ಹೊಳಿತಾ ಇಲ್ಲ. ಹೇಗೆ ಹುಷಾರು ಮಾಡಬೇಕು ಅಂತಲೂ ಗೊತ್ತಾಗ್ತಾನೇ ಇಲ್ಲ. ತುಂಬಾ ಎಂಥ ಒಳ್ಳೆ ಜೋಡಿ ನಮ್ಮದು. ನಮ್ಮನ್ನು ಈ ಥರ ಮಾಡಿಬಿಟ್ರಲ್ಲ, ಏನು ಮಾಡೋದು? ಯಾರು ರೌಡಿಗಳು? ಅವ್ರು ಯಾಕೆ ಬಂದರು ಅಲ್ಲಿಗೆ? ರಾಮಣ್ಣ ಹೋಗಿದ್ರೆ ನನ್ನ ಕತೆ ಏನಾಗ್ತಿತ್ತು? ನನ್ನನ್ನು ಹಾಳು ಮಾಡಿಬಿಡ್ತಿದ್ರು. ರಾಮು ಬಂದು ನನ್ನ ಕಾಪಾಡ್ದ. ಇದೆಲ್ಲ ಅವಳು ಮನಸ್ಸಲ್ಲಿ ಬಂದುಬಿಟ್ಟಿದೆ, ಮನವರಿಕೆ ಆಗಿದೆ. ಅವಳಿಗೆ ತಪ್ಪಿನ ಅರಿವಾಗಿದೆ. ಇವಾಗ ಅವಳು ತುಂಬ ಚೇಂಜ್ ಆಗಿದ್ದಾಳೆ. ಇನ್ನೂ ಅವ್ರ ಅಪ್ಪ ಅಮ್ಮ ಯಾರೂ ಬಂದಿಲ್ಲ ಹಾಸ್ಪಿಟ್ಲಿಗೆ ನೋಡಲಿಕ್ಕೆ, ಇನ್ನೂ ಬರ್ಬೋದು ಅನಿಸುತ್ತೆ. ಇವಳು ಮಾತ್ರ ಪಾಪ ಗೋಳಾಡ್ತಾನೇ ಇದ್ದಾಳೆ. ಐಶ್ವರ್ಯ ತುಂಬಾ ಅಜ್ಜಿ ಕೈಲಿ ಹೇಳ್ಕೊಂಡು ಅಳ್ತಾನೇ ಇದ್ದಾಳೆ. ಅಷ್ಟೊತ್ತಿಂದನೂ ಅವನಿಗೆ ಆದಾಗಿಂದನೂ ಅಳ್ತಾನೇ ಇದ್ದಾಳೆ ಪಾಪ. ಅಜ್ಜಿ ಸಮಾಧಾನ ಮಾಡ್ತೈತೆ, ಏನಾಗಲ್ಲ, ಹುಷಾರಾಗುತ್ತೆ, ಸುಮ್ಮನಿರು ಅಂತೇಳಿ. ಏನೇ ಸಮಾಧಾನ ಮಾಡಿದ್ರೂ ಅವಳು ಸಮಾಧಾನ ಆಗ್ತಾ ಇಲ್ಲ. ತುಂಬಾ ಯೋಚನೆ ಮಾಡ್ತಾನೇ ಇದ್ದಾಳೆ. ನಾನು ಎಂಥ ಹಾಳಾದವಳು, ನಾನು ಯಾಕಾರು ನೈಟು ಹೋದ್ನೋ, ನನ್ನನ್ನು ಕಾಪಾಡೋಕ್ಕೆ ರಾಮು ಬಂದು ಅವನ ಜೀವಕ್ಕೆ ಆಪತ್ತು ಅನ್ಕೊಬಿಟ್ನಲ್ಲ ಅಂತೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಿದ್ದಾಳೆ. ಹೇಗಾದರೂ ಸರಿ ಇದೊಂದು ಸಲ ಬದುಕಿ ಬಂದರೆ ಸಾಕಪ್ಪ, ಇನ್ಯಾವತ್ತೂ ಹಿಂಗೆ ಮಾಡಲ್ಲ, ದೇವರೇ ನಮ್ಮನ್ನು ಕಾಪಾಡು ಅಂತೇಳಿ ಕೇಳ್ಕೊತಾ ಇದ್ದಾಳೆ. ದೇವರು ಏನು ಮಾಡುತ್ತೆ ನೋಡಬೇಕು, ಕಾಪಾಡುತ್ತೋ ಅಥವಾ ಏನು ಕತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾಳಿನ ಎಪಿಸೋಡಲ್ಲಿ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.